ನಮಸ್ಕಾರ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, GNM ರಿಸಲ್ಟ್ ಬಂದಾದಲ್ಲಿಂದ ಕೂಡ ಭಾಳಷ್ಟು ನಿಮ್ಮ ಒಂದು ತಲೆಯಲ್ಲಿ ಅಂದರೆ ಭಾಳಷ್ಟು ಡೌಟ್ಸ್ಗಳು ಕ್ರಿಯೇಟ್ ಆಗ್ತಿದ್ದಾವೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಿಮ್ಗೆ ಗೊತ್ತಿರಬೇಕು, ಡಾಟಾ ಹ್ಯಾಂಡ್ಲಿಂಗ್ ಸರಿಯಾಗಿಲ್ಲ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಓಕೆ, ಅದ್ರ ತಕ್ಕಿನ ಸ್ವಲ್ಪ ಮಾತಾಡೋದಂತಂದರೆ ಬೇಕಾದ್ರೆ ಈಗ ನಾನು ಸ್ಟೂಡೆಂಟ್ ರಿಸಲ್ಟಲ್ಲಿ ಹೋಗ್ತೀನಿ. ಈಗ ಯಾವ್ದಾದ್ರು ಒಂದು ರಿಸಲ್ಟ್ ಚೆಕ್ ಮಾಡಿ ಏನೇನೆಲ್ಲ ಆಗಿದೆ, ಪ್ರೊವಿಷನಲ್ ಆ್ಯಂಡ್ ಫೈನಲ್ ರಿಸಲ್ಟ್ ಅಂತ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಿದೆ. ಸೊ ಹಂಗಾಗಿ ಬಂದುಬಿಟ್ಟು ಯಾವುದಾದ್ರೂ ಒಂದು ಈಗ ಸದ್ಯಕ್ಕೆ ಒಂದು ಯಾವುದೋ ಒಬ್ಬರು ನಾನು ಈಗ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ, ಅದನ್ನ ಹಾಕೊಂಡ್ಬಿಟ್ಟು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ಜಸ್ಟ್ ಸರ್ಚ್ ಮೇಲೆ ಕೊಡ್ಕೊಂಡ್ರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಓಕೆ ಸರ್ಚ್ ಕೊಡ್ತಾಯಿದ್ದೀನಿ, ಒಂದು ರಿಸಲ್ಟ್ ಬಂದಿದೆ. ಓಕೆ, ರಿಸಲ್ಟ್ ಬಂದಿದೆ. ಇಲ್ಲಿ ಈ ಥರ ನಿಮಗೆ ಮಾರ್ಕ್ಶೀಟ್ ಶೋ ಆಗ್ತಾಯಿದೆ. ಓಕೆ, ಆಗ್ತಾಯಿದೆ. ಸೊ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ ಬಂದಿರೋದು ರಿಸಲ್ಟ್ ಶೀಟ್ ಏನಾದರೂ ಹಾಳಾಗೋಗಲಿ, ಬಟ್ ಕೆಳಗಡೆ ಇಲ್ಲಿ ಬಂದುಬಿಟ್ಟು ನಿಮಗೆ ನೋಟ್ ಅಂತ ಕೊಟ್ಬಿಟ್ಟು 2 ಪಾಯಿಂಟ್ ಕೊಟ್ಟವ್ರೆ. ಏನಂತಂದ್ರೆ ಒಂದೇದು ರಿಸಲ್ಟ್ ಶೀಟ್ ಈಸ್ ಪ್ರೊವಿಷನಲ್, ಅಂದರೆ ಪ್ರೊವಿಷನಲ್ ಮೀನ್ಸ್ ತಾತ್ಕಾಲಿಕ ಅಂತಂದರೆ ಇನ್ನು ಫೈನಲ್ ವಾಯ್ದು ಅಂತ ನಮಗೆ ಒಂದು ಕಾಡ್ತದೆ. ಆ್ಯಂಡ್ ಇನ್ನೊಂದು ಇಫ್ ಎನಿ ಕ್ಲಾರಿಫಿಕೇಷನ್ ಆಫ್ ರಿಸಲ್ಟ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ರಿಸಲ್ಟ್ ಓಕೆ ಹೇಳ್ತಿದ್ದಾರೆ, ನಿಮ್ಮ ರಿಸಲ್ಟ್ ಏನಾದರೂ ನಿಮ್ಮ ಅಂದರೆ ಏನಾದರೂ ನಿಮಗೆ ಅಂದರೆ ಏನಾದರೂ ತಪ್ಪಿದೆ ಅಂತ ನಿಮ್ಗೆ ಅನಿಸಿತ್ತಂದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಪ್ರೊವಿಷನಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಇದ್ರ ಮೇಲೆ ನಾವು ಸ್ವಲ್ಪ ಹೇಳ್ಕೊಬೋದು ಫೈನಲ್ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತಂದು. ಹಂಗಾಗಿ ಇವಾಗ ಬಂದಿರತಕ್ಕಂಥ ರಿಸಲ್ಟ್ ತಾತ್ಕಾಲಿಕ ಅಂದರೆ ಫೈನಲ್ ಅಲ್ಲ. ಸೊ ಹಂಗಾಗಿ ಫೈನಲ್ ಯಾವಾಗ ಬಿಡ್ತಾರೆ ಅಂತ ನೀವು ಕೇಳಿದರೆ ನೋಡಿ, ಇನ್ನೂ ಕೂಡ ಸ್ವಲ್ಪ 3 to 4 days ಅಥವಾ 4 to 5 days ಆಗೋ ಚಾನ್ಸಸ್ ಇದೆ. ಓಕೆ, ಯಾಕಂತಂದರೆ ಸ್ವಲ್ಪ ಡಾಟಾ ಹ್ಯಾಂಡ್ಲಿಂಗ್ ಸರಿಯಾಗಿಲ್ಲ. ನೀವು ಒನ್ ಟೈಮ್ ರಿಸಲ್ಟ್ ಚೆಕ್ ಮಾಡ್ಕೊಂಡು ಪಾಸ್ ಬರ್ಬೋದು, ಒಮ್ಮೆ ಫೇಲ್ ಅಂತ ಬರ್ಬೋದು, ಅಥವಾ ರಿಸಲ್ಟ್ ಈಗ ರಿವ್ಯಾಲ್ಯೂಷನ್ ಹಾಕಿದ ಮೇಲೂ ಕೂಡ ಹೋದ ಸರ್ತಿ ಯಾವ ರೀತಿ ಬಂದಿತ್ತು ಮಾರ್ಕ್ಸು ಅದೇ ಮಾರ್ಕ್ಸೇ ಬರ್ತಾಯಿದೆ. ಓಕೆ, ಯಾವ ರೀತಿ ಇತ್ತು ಅದೇ ಮಾರ್ಕ್ಸೇ ಶೋ ಆಗ್ತಿದೆ ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೋರಿ. ಓಕೆ, ಏನೇನೆಲ್ಲ ಚೇಂಜಸ್ ಆಗ್ತದೆ ಅಂದರೆ ರಿಸಲ್ಟ್ ಸರಿಯಾಗಿ ಆಗಿಲ್ಲ ಅಂದರೆ ಹ್ಯಾಂಡ್ಲಿಂಗ್ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಓಕೆ, ಸೊ ಈಗ ಕೊನೆಯದಾಗಿ ಒಂದು ಏನು ಹೇಳ್ಬೋದು ಅಂತಂದರೆ ನಿಮ್ಮ ಒಂದು GNM ಬೋರ್ಡನ್ನು ಎಷ್ಟು ಬೈದರೂ ಕೂಡ ಕಡಿಮೆ. ಓಕೆ, ಯಾಕಂದರೆ ಇದು ಇಷ್ಟು ಬಿಡೋಕ್ಕೆ ಅವರು ಇಷ್ಟೊಂದು ತಿಂಗಳು ವೇಟ್ ಮಾಡಿದಾರೆ. ಓಕೆ, ಬಿಡೋದು ಬಿಟ್ಟಿದ್ದಾರೆ, ಈ ರೀತಿ ಬಿಟ್ಟಿದ್ದಾರೆ, ಅದು ಕೂಡ ಸರಿಯಾಗಿ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಅಂದರೆ ಒಂದು ಹುಡುಗರಿಗೆ ಎಷ್ಟೋ ಒಂದು ಅಂದರೆ ಭಾಳ ಅಂದರೆ ಸೆನ್ಸಿಟಿವ್ ಇರ್ತವೆ ಕೆಲವೊಂದು ಸ್ಟೂಡೆಂಟ್ಸ್ಗಳು. ಓಕೆ, ಅಂಥವು ಸ್ಟೂಡೆಂಟಿಗೆ ಪದೇ ರೀತಿ ಆದಾಗ ಅವ್ರ ಮನಸ್ಥಿತಿ ಹೇಗಾಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಅಂತಂದರೆ ಒನ್ ಆಫ್ ದ ವರ್ಸ್ಟ್ ಬೋರ್ಡ್ ಎವರ್ ಸೀನ್ ಇನ್ ಮೈ ಲೈಫ್ ಅಂತಾರಲ್ಲ, ಆ ರೀತಿ ನನಗಂತೂ ಅನಿಸಿದೆ. ಯಾಕಂದರೆ ಈ ರೀತಿಯಾಗಿ ಇಷ್ಟೊಂದು ಓಕೆ ಅದ್ಗೇಡೋದು ಅಂದರೆ ಇಷ್ಟು ಟೈಮ್ ತೊಗೊಂಡು ಇಷ್ಟೊಂದು ಯಾವ ಒಂದು ಬೋರ್ಡ್ ನೋಡಿಲ್ಲ. ಓಕೆ, ಪ್ಯಾರಾಮೆಡಿಕಲ್ ಕೂಡ ಹಿಂದೆ ಮ್ಯಾಗಿತ್ತು, ಬಟ್ ಅದು ಓಕೆ ವಾಪಸ್ ಬಿಟ್ಟರು, ಬಟ್ ಅವ್ರು ಇಷ್ಟು ಲೇಟ್ ಮಾಡಿ ಅಂತ ಅವ್ರು ಬಿಟ್ಟಿದ್ದಿಲ್ಲ. ಓಕೆ, ಇವ್ರು ಬಿಡೋದು ಕೂಡ ಲೇಟಾಗಿ, ಅದು ಅಂದರೆ ಏನೇ ಹೇಳಿ ನಿಮ್ಮ GNM ಬೋರ್ಡ್ ಅಷ್ಟು ನನಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ. ಯಾವುದೋ ಒಂದು ಹಳೆಯದೊಂದು ಎಕ್ಸಾಮ್ ಕ್ಯಾಂಪಸ್ .in ಅಂತ ಮಾಡ್ಕೊಂಡು ರಿಸಲ್ಟ್ ಈ ಒಂದು ವೆಬ್ಸೈಟಲ್ಲಿ ಪೋಸ್ಟ್ ಮಾಡ್ತಾರಂತಂದರೆ ಎಂಥ ಮೇಂಟೈನ್ ಮಾಡ್ತಾರೋ ಏನಪ್ಪ. ಹೋಗಲಿ, ಏನೇ ಆಗಲಿ ನಾವೇನು ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ರಿಸಲ್ಟ್ ಬಂದೈತೆ ಅಂದ್ರೆ ಫೇಕ್ ಅಲ್ಲ, ಅದೊಂದು ತಿಳ್ಕೊರಿ. ಯಾಕಂದ್ರೆ ಫೇಕ್ ಯಾವುದೇ ಆಯಿತು ಗೌರ್ಮೆಂಟ್ ರಿಸಲ್ಟ್ ಫೇಕ್ ಬರೋಲ್ಲ. ಸ್ವಲ್ಪ ಅಲ್ಲಿ ಡಾಟಾ ಹ್ಯಾಂಡ್ಲಿಂಗ್ ಅಂತಂದ್ರೆ ತುಂಬ ಮಿಸ್ಟೇಕ್ಸ್ ಆಗಿದ್ದಾವೆ, ಅದೆಲ್ಲನೂ ಕೂಡ ಕ್ಲಿಯರ್ ಮಾಡಿ ಬೇಗ ಆದಷ್ಟು GNM ಬೋರ್ಡ್ ಅವರು ಆದಷ್ಟು ಬೇಗ ರಿಸಲ್ಟ್ ಕೊಡಲಿ ಸ್ಟೂಡೆಂಟ್ಗೆ. ಯಾಕಂದರೆ ಭಾಳಷ್ಟು ಹುಡುಗರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕೆಲವೊಂದು ಹುಡುಗರು ಸಪ್ಲಿಮೆಂಟ್ರಿ ಪ್ರಿಪೇರ್ ಆಗಬೇಕಂತ ಇರ್ತಾರೆ, ಅದಕ್ಕೂ ಕೂಡ ಕಲ್ಲಾಗ್ತಿದ್ದಾರೆ ಈ ರೀತಿ ಮಾಡಿಕೊಂಡು. ನೋಡೋಣ ಇನ್ನೂ ಕೂಡ ಏನೇನೆಲ್ಲ ಮಾಡಬೇಕಂತ ಇದ್ದಾರೆ ಸ್ಟೂಡೆಂಟ್, ಅಂದರೆ ಒಂಥರ ಮಾಡ್ತಿದ್ದಾರೆ ಒಟ್ಟು ಸ್ಟೂಡೆಂಟ್ನ. ಏನೇ ಆಗಲಿ ನಾವು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಇನ್ನೂ ಸ್ಟೂಡೆಂಟ್ಸ್ ಇದ್ದೀವಿ, ಏನೂ ಕೂಡ ಮಾತಾಡೋಕ್ಕೂ ಆಗಲ್ಲ. ಏನೇ ಆಗಲಿ ನಿಮ್ದು ಏನೋ ಒಂದು ಡೌಟ್ಸ್ ಕ್ಲಿಯರ್ ಇತ್ತಂದರೆ ಈ ನಂಬರ್ ಇದೆ, ಈ ನಂಬರ್ಗೆ ಹೋಗ್ಬಿಟ್ಟು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಒಂದು ಇಲ್ಲಿ ಪ್ರೊವಿಷನಲ್ ಅಂತ ಕಾಣಿಸ್ತಿದೆ ನೋಡಿ, ಹೇಳ್ತಾಯಿದ್ದೀನಿ ಪ್ರೊವಿಷನಲ್ ಅಂತ ಇದೆ, ಇನ್ನೂ ಕೂಡ ಫೈನಲ್ ಅಂತ ಅಲ್ಲ ಅನ್ಸುತ್ತೆ. ಇನ್ನೂ ಕೂಡ 4 to 5 days ಆದಮೇಲೆ ನಿಮ್ಮ ರಿಸಲ್ಟ್ ಕ್ಲಿಯರ್ ಆಗ್ಬೋದು. ಓಕೆ, ಈಗ ಬಂದು ಅನ್ನೋದು ಪಾಸ್ ಆದವ್ರು ಫೇಲ್ ಆಗ್ಬೋದು, ಫೇಲ್ ಆದವ್ರು ಪಾಸ್ ಆಗ್ಬೋದು, ಅಥವಾ ಫೇಲ್ ಆದವ್ರು ಫೇಲ್ ಆಗಿರ್ಬೋದು, ಪಾಸ್ ಆದವ್ರು ಪಾಸೇ ಆಗಿರ್ಬೋದು. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಒಂದು ಫೈನಲ್ ಆಗಿ ಇನ್ನೊಂದು ಟೈಮ್ ರಿಸಲ್ಟ್ ಬಂದೇ ಬರ್ತದೆ. ಓಕೆ ಸರಿ, ಏನಾದರೂ ಚೇಂಜಸ್ ಆಯ್ತು ಅಂದರೆ ಹೇಳ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.